ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧನಸು ರಾಶಿಯವರೇ, ಮೇ ತಿಂಗಳು 10, 11, 12, 13, 14, 15 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಅಪ್ಪಿತಪ್ಪಿಯೂ ಕೂಡ ಈ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ಅಕಸ್ಮಾತ್ ಕೊಟ್ಟರೆ ನೀವು ಎಲ್ಲವನ್ನ ಕಳೆದುಕೊಳ್ತೀರಾ. ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಧನಸು ರಾಶಿಯವರ ಜೀವನದಲ್ಲಿ ಗಮನ ಇಟ್ಟು ತಿಳಿದುಕೊಳ್ಳಬೇಕಾದ ವಿಷಯ ಇದಾಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸತ್ತರೂ ಕೂಡ ಈ ವಸ್ತುಗಳನ್ನು ಯಾರಿಗೂ ಕೂಡ ತಪ್ಪಾಗಿ ಕೊಡಬಾರ್ದು. ಅಕಸ್ಮಾತ್ ಕೊಟ್ಟರೆ ಅದೃಷ್ಟ ಮಾಯವಾಗುತ್ತೆ, ದುರಾದೃಷ್ಟ ದಾರಿದ್ರ್ಯ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತೆ. ಖಂಡಿತವಾಗಿ ಧನಸು ರಾಶಿಯವರು ನೋಡಬೇಕಾದ ವಿಡಿಯೋ ಇದಾಗಿರೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ನೀವು ಲೈಕ್ ಮೂಲಕ ನಮಗೆ ಒಂದು ವಿಶೇಷವಾಗಿರುವಂತಹ ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಸುಲಭವಾಗಿ ಪರಿಹಾರ ಮಾಡೋದಕ್ಕೆ ದೇವರ ಅನುಗ್ರಹ ಸಹಕಾರವಾಗುತ್ತೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಧನಸು ರಾಶಿಯವರೇ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ದೂರವಾಗಿ ಆ ದೈವಿ ರಕ್ಷಣೆ ಸಿಗುತ್ತದೆ. ಧನಸು ರಾಶಿಯವರೇ, ಈಗ ಮೇ ತಿಂಗಳು 10 ರಿಂದ 15 ವಾಸ್ತವವಾಗಿ ಈ ತಿಂಗಳು ನಿಮಗೆ ತುಂಬ ಪವಿತ್ರವಾಗಿದೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ನೋಯಿಸಬಹುದು. ಅದೇ ಸಮಯದಲ್ಲಿ ನಾನು ನಿಮಗೆ ಹೇಳಲಿರುವಂತಹ ವಿಷಯಗಳನ್ನು ನೀವು ಎಚ್ಚರಿಕೆಯಿಂದ ಕೇಳಿಸಿಕೊಂಡರೆ ನಾಳೆಯಿಂದ ನಿಮ್ಮ ಜೀವನದಲ್ಲಿ ನೀವು ಕನಸು ಕಂಡ ಪವಾಡಗಳು ಸಂಭವಿಸುವಂತಹ ಸಮಯ. ಕಳೆದ 5-6 ವರ್ಷಗಳಿಂದ ನೀವು ಯಾವುದಕ್ಕಾಗಿ ಶ್ರಮಿಸ್ತಾ ಇದ್ದೀರೋ ಅಥವಾ ಕನಸನ್ನು ಕಾಣ್ತಾ ಇದ್ದೀರೋ ಅದು ಮೇ ತಿಂಗಳಲ್ಲಿ ನನಸಾಗುತ್ತದೆ. ಹೌದು, ಖಂಡಿತವಾಗಿ ಧನಸು ರಾಶಿಯವರು ಒಮ್ಮೆ ನೋಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆ 2026ರಿಂದಲೂ ಆರಂಭವಾಗಿದೆ. ನೀವು ಬಹಳಷ್ಟು ಭರವಸೆಗಳನ್ನು ಹೊಂದಿದ್ದೀರಾ. ಜನವರಿ ಕಳೆದಿದೆ, ಫೆಬ್ರವರಿ ಕೂಡ ಕಳೆದಿದೆ, ಮೇ ತಿಂಗಳು ನಡೀತಾ ಇದೆ. ಮೇ ತಿಂಗಳಲ್ಲಿ ಇನ್ನು ಮುಂದಿನ 6-7 ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟದ ಜೊತೆಗೆ ಸಂಪೂರ್ಣವಾಗುವಂತಹ ಸಮಯ ನಿರ್ಮಾಣವಾಗ್ತಾ ಇದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ದೇವರ ಅನುಗ್ರಹ, ನೇರವಾಗಿರುವ ಕೃಪಾ ಕಟಾಕ್ಷ ನಿಮ್ಮ ಮನೆ ಮತ್ತು ಮನಸ್ಸನ್ನು ಬೆಳಕು ಮಾಡುವಂತಹ ಸಮಯ ಈಗ ಶುರುವಾಗ್ತಾ ಇರೋದ್ರಿಂದ ನಿಮ್ಮ ಭಯ ಮನಸ್ಸಿನಲ್ಲಿ ಇರಬಹುದು. ನನ್ನ ಜೀವನ ಹೇಗೆ ಕಳೆಯುತ್ತದೆ, ನಾನು ಯಾವ ರೀತಿ ಸಂಪತ್ತನ್ನು ಸಮೃದ್ಧಿಯನ್ನು ರೂಢಿ ಮಾಡ್ಕೊಳ್ಳೋದು ಅಂತ ಆಸೆ ಪಟ್ಟು ಕಂಗಾಲಾಗಿ ಕುಳಿತಿದ್ರೆ ಖಂಡಿತವಾಗಿ ಈಗ ಎಲ್ಲವನ್ನ ಸರಿಪಡಿಸ್ಕೊಳ್ಬಹುದು. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೆನಪಿಡಿ, ಜಾತಕ ಗ್ರಹಗಳ ಚಲನೆಯಿಂದ ನಿಮ್ಮ ರಾಶಿ ಚಕ್ರ ಚಿಹ್ನೆಯು ಈಗ ಅದ್ಭುತವಾದ ಶಕ್ತಿಯನ್ನು ಹೊಂದಿದೆ. ಮೇ ತಿಂಗಳು ನಿಮ್ಮ ಹಣೆ ಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಈ ವರ್ಷದ ಆರಂಭದಲ್ಲಿ ನೀವು ಯೋಜಿಸಿರುವಂತಹ ಪ್ರತಿಯೊಂದು ಕೆಲಸವೂ ಈಗ ನಿಧಾನವಾಗಿ ಫಲಪ್ರದವಾಗುತ್ತದೆ. ಖಂಡಿತವಾಗಿ ಆದರೂ ನಾನು ನಿಮಗೆ ಪದೇ ಪದೇ ಎಚ್ಚರ ವಹಿಸುತ್ತಿರುವಂತಹ ಕೆಲಸಗಳನ್ನು ನಾಳೆಯಿಂದ ಮಾಡಬೇಡಿ. ಖಂಡಿತವಾಗಿ ಅವು ನೆರವೇರುವುದಿಲ್ಲ. ಅವುಗಳನ್ನು ಯಾರಿಗೂ ಕೂಡ ವಸ್ತುಗಳನ್ನು ಕೊಟ್ಟರೆ ಎಲ್ಲವನ್ನ ಕಳೆದುಕೊಳ್ಳುವಂತಹ ಕಷ್ಟವನ್ನು ಅನುಭವಿಸಬೇಕಾಗಿ ಬರುವಂತಹ ಸಮಸ್ಯೆಗಳನ್ನು ಉದ್ಭವ ಮಾಡ್ಕೊಳ್ತೀರಾ. ಆದ್ದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದ ರೀತಿ ಮಾಡ್ಕೊಳ್ಬೇಡಿ. ಈ ಒಂದು ವಿಷಯವನ್ನು ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿ. ನಿಮ್ಮಿಂದ ಇನ್ನು ಮುಂದೆ ಎಲ್ಲ ರೀತಿಯ ಕಷ್ಟಗಳು, ದಾರಿದ್ರ್ಯಗಳು, ಬಡತನಗಳು ದೂರವಾಗುತ್ತೆ. ಎಲ್ಲ ತೊಂದರೆಗಳು, ಆರ್ಥಿಕವಾಗಿರುವಂತಹ ಸಂಕಷ್ಟಗಳು ದೂರವಾಗಿ ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆ ಬಾಗಿಲನ್ನು ತಟ್ಟಲು ಸಿದ್ಧವಾಗ್ತಾಳೆ. ಲಾಭವು ನಷ್ಟವಾಗಿ ಬದಲಾಗುತ್ತದೆ. ಏಕೆಂದರೆ ಈ ವಸ್ತು ನಿಮಗೆ ಸಾಮಾನ್ಯವಾದ ವಸ್ತುವಲ್ಲ. ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳಿಂದ ಕೂಡಿರುವಂತಹ, ತುಂಬಿರುವಂತಹ ನಿಮ್ಮ ಮನೆ ಸಂಪತ್ತಿನಿಂದ ತುಂಬಬೇಕೆಂದು ನೀವು ಬಯಸಿದರೆ, ಅಥವಾ ನಿಮ್ಮ ಸ್ವಂತ ಕಾರು, ಮನೆ ಅಥವಾ ಹೊಸದಾದ ಒಡವೆ, ಗೌರವವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನು ಖಂಡಿತವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆಗ ಮಾತ್ರ ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಒಟ್ಟಾರೆ ಧನಸು ರಾಶಿಯವರು ಬಹಳಷ್ಟು ವರ್ಷಗಳಿಂದ ಕಷ್ಟಪಟ್ಟಿದ್ದೀರಾ. ನಿಮ್ಮಿಂದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವಂತಹ ಸಮಯ ಈಗ ಆರಂಭದಲ್ಲಿ. ರಾಹು, ಕೇತು, ಶುಕ್ರ ಮತ್ತು ಬುಧನ ಒಂದು ಪ್ರಭಾವದಿಂದಾಗಿ ನಿಮಗೆ ಬೇಕಾದಷ್ಟು ಶಕ್ತಿ ಸಿಗುತ್ತದೆ. ಈಗ ನಿಮಗೆ ವಿಷಯಗಳು ಬದಲಾಗುತ್ತದೆ. ನೀವು ಅಂದುಕೊಂಡಂತೆ ಜೀವನ ಬದಲಾಗುತ್ತೆ. ಸುಮಾರು 65 ವರ್ಷಗಳ ನಂತರ ನಿಮ್ಮ ಜಾತಕದಲ್ಲಿ ಅದ್ಭುತವಾದ ಯೋಗ ರೂಪುಗೊಳ್ತಾ ಇದೆ. ರವಿಶಲ್ಯ ರಾಜಯೋಗ, ಭಾಗ್ಯ ವೃದ್ಧಿ ಯೋಗ ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಲಕ್ಷ್ಮೀನಾರಾಯಣ ಯೋಗ ವೃದ್ಧಿ ಆಗ್ತಾ ಇರೋದ್ರಿಂದ ಈ 3 ಯೋಗಗಳು ನಿಮ್ಮಿಂದ ನಾಳೆಯಿಂದ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ನೇರವಾಗಿ ಬೀರುತ್ತೆ. ಹಣ, ಸಂತೋಷ ಮತ್ತು ಸಂಪತ್ತಿನಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಪ್ರಗತಿಯನ್ನು ನೋಡ್ತೀರಾ. ಆದರೂ ಕೂಡ ನಾನು ನಿಮಗೆ ಹೇಳಲು ಹೊರಟಿರುವಂತಹ ಆ ಒಂದು ಕೆಲವು ವಿಷಯಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಇಷ್ಟು ವರ್ಷಗಳಿಂದ ನೀವು ಕಾಳಜಿ ವಹಿಸುತ್ತಿದ್ದಂಥ ಆ ವಿಷಯಗಳನ್ನು ಈಗ ನಿಮ್ಮ ಯಶಸ್ಸಿನ ಅಡಿಪಾಯಗಳಾಗ್ತಾ ಹೋಗುತ್ತೆ. ಖಂಡಿತವಾಗಿ ವಾಸ್ತವವಾಗಿ ಧನಸು ರಾಶಿಯವರೇ, ನೀವು ಮಾಡುತ್ತಿರುವಂತಹ 3 ದೊಡ್ಡ ತಪ್ಪುಗಳು ಯಾವ್ಯಾವು, ಅವುಗಳನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂದು ನಾನು ನಿಮಗೆ
ವಿವರವಾಗಿ ತಿಳಿಸಿಕೊಡ್ತೇನೆ. ಖಂಡಿತ ನಿಮ್ಮ ಜೀವನ ಈಗ ಅಕ್ಷರಶಃ ಆಶ್ಚರ್ಯಕರವಾಗಿ ಬದಲಾಗುತ್ತೆ. ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ನಿಮ್ಮ ಶತ್ರುಗಳು ಕೂಡ ಬಾಯಿ ಮೇಲೆ ಬೆರಳಿಟ್ಟು ಎಲ್ಲವನ್ನ ಕೂಡ ಒಂದು ಮೌನವಾಗಿ ನೋಡುವಂತಹ ಸಮಯ ಶುರುವಾಗ್ತಾ ಇದೆ. ಖಂಡಿತವಾಗಿ 2026ರಿಂದ ಆರಂಭದಿಂದ ನಿಮ್ಮ ಜೀವನದಲ್ಲಿ ದ್ವೇಷದಿಂದ ಬೀಸುತ್ತಿರುವಂತಹ ಗಾಳಿ ಅವನು ನಿಮ್ಮನ್ನ ನಾಶ ಮಾಡಲು ಯಾವುದೇ ಹಂತಕ್ಕೆ ಬೇಕಾದರೂ ಹೋಗಬಹುದು. ಆ ಶತ್ರು ನಿಮ್ಮ ಮೇಲೆ ತಂತ್ರ ಮಂತ್ರ ಮಾಟ ಮಂತ್ರವನ್ನ ಪ್ರಯೋಗ ಮಾಡ್ತಿರಬಹುದು. ನಾನು ಹೇಳುತ್ತಿರೋದು ಖಂಡಿತವಾಗಿ ನಿಜ. ನೀವು ಭಾವಿಸಿದರೆ ಈಗ ಎಲ್ಲವರ ಸರಿಪಡಿಸುವಂತಹ ಒಂದು ವಾಸ್ತವವನ್ನು ನಿಜವಾಗಿಸುವಂತಹ ಸಮಯ. ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಅವರ ವಿಶೇಷವಾಗಿರುವಂತಹ ಮಾತುಕತೆಗೆ ನೀವು ಒಳಗಾಗಬೇಡಿ. ನಿಮ್ಮ ತಲೆ ಸವರಿ ಮುದ್ದಾದ ಮಾತುಗಳನ್ನು ಆಡಿ ನಿಮ್ಮಿಂದ ಹಣವನ್ನು ಲಪಟಾಯಿಸಬಹುದು, ಆರೋಗ್ಯವನ್ನು ಕಿತ್ಕೊಳ್ಬಹುದು, ನಿಮ್ಮ ಮನೆ ಸಮೃದ್ಧಿ ನೆಮ್ಮದಿಯನ್ನು ನಾಶ ಮಾಡಬಹುದು. ಅನೇಕ ರೀತಿಯ ಒಳ್ಳೆಯ ಗುಣಗಳನ್ನು ನೀವು ಹೊಂದಿದರೂ ಕೂಡ ಕೆಲವೊಂದಿಷ್ಟು ಬಾರಿ ನಿಮಗೆ ಅವೇ ಶಾಪವಾಗುತ್ತದೆ. ನಿಮ್ಮ ಮುಗ್ಧತೆ, ನಿಮ್ಮ ಮನಸ್ಸಿನ ಒಂದು ವಿಶೇಷವಾಗಿರುವಂತಹ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಮನಸ್ಸು, ಎಲ್ಲರಿಗೂ ಕೂಡ ಕೆಡುಕನ್ನು ಮಾಡದೇ ಇರುವಂತಹ ವಿಶೇಷವಾದ ಶುದ್ಧವಾದ ಮಾತು ಕೆಲವರಿಗೆ ಒಂದು ದ್ವೇಷವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಆತ್ಮವಿಶ್ವಾಸವು, ತತ್ವಶಾಸ್ತ್ರವು ಜನಗಳಿಗೆ ಕೆಲವೊಂದಿಷ್ಟು ಬಾರಿ ನಿಮ್ಮನ್ನು ನಾಶ ಮಾಡೋದಕ್ಕೆ ದಾರಿ ಮಾಡಿಕೊಡುವಂತಹ ವಿಶೇಷವಾದ ಸಂದರ್ಭಗಳು ಸೃಷ್ಟಿಯಾಗುತ್ತೆ. ಏಕೆಂದರೆ ನಿಮ್ಮ ಹತ್ರ ಇರುವಂತಹ ಸಂಪತ್ತಾಗಿರ್ಬೋದು, ಸಮೃದ್ಧಿ ಆಗಿರ್ಬೋದು, ನೆಮ್ಮದಿಯನ್ನು ನೋಡಿ ಕೆಲವರು ನಿಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸ್ತಾರೆ. ಆದ್ದರಿಂದ ನೀವು ಏನೇ ಮಾಡಿದ್ರೂ ಕೂಡ ನಿಮ್ಮ ಜೀವನದ ರಹಸ್ಯಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದು, ಭವಿಷ್ಯದಲ್ಲಿ ನೀವು ಏನು ಮಾಡಲು ಬಯಸ್ತಾ ಇದ್ದೀರಾ, ನೀವು ಎಲ್ಲಿಗೆ ಹೋಗಬೇಕೆಂದು ಬಯಸ್ತಾ ಇದ್ದೀರಾ, ನಿಮ್ಮ ಗುರಿ ಏನು, ನಿಮ್ಮ ಆದಾಯ ಎಷ್ಟು, ಅಂತಹ ವಿಷಯಗಳ ಬಗ್ಗೆ ಯಾರಿಗೂ ಕೂಡ ತಪ್ಪಾಗಿ ಹೇಳಬೇಡಿ. ಈ ಧನಸ್ಸು ರಾಶಿಯವರು ಮಾಡುವಂತಹ ದೊಡ್ಡ ತಪ್ಪು ಅಂದರೆ ನೀವು ಸಣ್ಣ ಯಶಸ್ಸನ್ನು ಪಡೆದಾಗ ಅವರು ದೊಡ್ಡ ಗಲಾಟೆ ಮಾಡ್ತಾ ಹೋಗೋದು, ಕೊನೆಯಲ್ಲಿ ಕೆಲಸ ಕೈಗೊಳ್ಳದೆ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತುಕೊಳ್ಳೋದು. ಮೊದಲು ಎಲ್ಲರಿಗೂ ಹೇಳಿಬಿಡೋದು, ನಂತರ ಏನಾಗುತ್ತದೆ ನಿಮಗೆ ತಿಳಿದೇ ಇದೆ. ಬೇರೆಯವರ ಕಣ್ಣುಗಳು ಬಿದ್ದು ನಿಮ್ಮ ಕೆಲಸದ ಮೇಲೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತಾಗುತ್ತೆ, ಹಾಳಾಗುತ್ತೆ. ಆದ್ದರಿಂದ ನಿಮ್ಮ ಯಶಸ್ಸು ಜಗತ್ತಿಗೆ ಗೊತ್ತಾಗೋ ಥರ ಇರಬೇಕು ಅಂದರೆ ಖಂಡಿತವಾಗಿ ಸೈಲೆಂಟಾಗಿ ಕೆಲಸ ಮಾಡಬೇಕು. ನಿಮ್ಮ ನಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿಯನ್ನು ದೂರ ಮಾಡ್ಕೊಳ್ಬೇಕಂದ್ರೆ ಮೇ ತಿಂಗಳು ನಿಮ್ಮ ಎಲ್ಲ ಕೆಲಸಗಳು ತುಂಬ ಕಷ್ಟಕರವಾಗುತ್ತೆ. ಅದನ್ನು ರಹಸ್ಯವಾಗಿ ಇಟ್ಕೊಳ್ಬೇಕು. ಖಂಡಿತವಾಗಿ ಯಾರ ಬಳಿಯೂ ಚರ್ಚೆಯನ್ನು ಮಾಡಬಾರ್ದು. ನಿಮ್ಮ ಮುಂದಿನ ತಪ್ಪು ಏನು ಅಂತ ಅನ್ನೋದಾದರೆ ದೇವರು ನೀಡಿದ ಚಿಹ್ನೆಗಳನ್ನು ನಿರ್ಲಕ್ಷ್ಯ ಮಾಡೋದು. ಈ ಭೂಮಿಯ ಮೇಲಿರುವಂತಹ ಜನರು ನಿಮ್ಮೊಂದಿಗೆ ಬರದಿದ್ದರು ಮತ್ತು ಎಲ್ಲವೂ ಕತ್ತಲೆಯಾಗಿ ಕಂಡರೂ ದೇವರು ನಿಮ್ಮನ್ನು ಬಿಡೋದಿಲ್ಲ. ನೀವು ಇಂದಿನಿಂದ ಎಂದಿನವರೆಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ನೀವು ಯಾವಾಗಲೂ ಕೂಡ ದೇವರಿಗೆ ಹಾನಿ ಮಾಡಿಲ್ಲ, ಹಾನಿಯನ್ನು ಮಾಡೋದಕ್ಕೆ ಸಾಧ್ಯವೂ ಆಗೋದಿಲ್ಲ. ಅದೇ ರೀತಿ ದೇವರು ನಿಮಗೆ ಯಾವಾಗಲೂ ಕೂಡ ಮಗುವಿನಂತೆ ಪೋಷಣೆ ಮಾಡ್ತಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ಈಗ ಎಲ್ಲವನ್ನ ಕೂಡ ಗುರುತಿಸಿ ಸನ್ಮಾನ ಮಾಡುವಂತಹ ಸಮಯ ಶುರುವಾಗುತ್ತೆ. ನೀವು ಎಲ್ಲಿಯವರೆಗೂ ಬೇರೆಯವರಿಗೆ ಸಹಾಯ ಇರ್ತೀರೋ ನೀವು ಮಾಡಿದಂತಹ ಪುಣ್ಯಗಳು ಈಗ ನಿಮಗೆ ಫಲಿತಾಂಶವನ್ನು ನೀಡುತ್ತದೆ. ಧನಸ್ಸು ರಾಶಿಯವರೇ, ನಿಮಗೆ ಒಳ್ಳೆಯ ದಿನಗಳು ನೀಡುವ ಮೊದಲು ದೇವರು ಖಂಡಿತವಾಗಿ ನಿಮಗೆ ಕೆಲವು ಚಿಹ್ನೆಗಳನ್ನು ತೋರಿಸ್ತಾ ಇದ್ದಾರೆ. ನೀವು ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವು ಉತ್ತಮವಾಗುತ್ತದೆ, ತಿರುವು ಬರುತ್ತದೆ. ನೀವು ಅವುಗಳನ್ನು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಿದ್ರೆ ಅದೃಷ್ಟ ನಿಮ್ಮ ಕೈಯಿಂದ ಹೊರಟು ಹೋಗುತ್ತದೆ. ಹಾಗಾದರೆ ಈ ಚಿಹ್ನೆಗಳು ಯಾವ್ಯಾವು, ಅವು ನಿಮಗೆ ಹೇಗೆ ಕಾಣಿಸಿಕೊಳ್ಳುತ್ತದೆ ಎಂಬುದನ್ನು ಈಗ ವಿವರವಾಗಿ ಕಂಡುಹಿಡಿತಾ ಹೋಗೋಣ. ನೀವು ಇಲ್ಲಿಯವರೆಗೂ ಮಾಡಿದ ಒಳ್ಳೆಯ ಕಾರ್ಯಗಳು ತೀರಿಸುವಂತಹ ಸಮಯ ಬಂದಿದೆ. ನಿಮ್ಮ ಅದ್ಭುತ ಸಮಯ ನೀಡುವ ಮೊದಲು ದೇವರು ಖಂಡಿತವಾಗಿ ನಿಮಗೆ ಕೆಲವು ಚಿಹ್ನೆಗಳನ್ನು ಕಳಿಸ್ತಾರೆ. ಉದಾಹರಣೆಗೆ ನಿಮ್ಮ ನಿದ್ರೆಯಲ್ಲಿ ಕನಸುಗಳು ಬೀಳೋದು, ಅದ್ಭುತವಾಗಿರುವಂತಹ ಕನಸನ್ನು ಕಂಡುಕೊಳ್ಳೋದು ದೇವರ ಸಂಕೇತವಾಗಿರಬಹುದು. ನೀವು ಬೆಳಗ್ಗೆ ಎದ್ದ ತಕ್ಷಣ ಕೇವಲ ಕನಸು ಎಂದು ಭಾವಿಸಿ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿರಬಹುದು. ಹೌದು, ಧನಸ್ಸು ರಾಶಿಯವರೇ, ನಾಳೆಯಿಂದ ಎಂದಿಗೂ ಮಾಡಬಾರದ ತಪ್ಪು. ನಾಳೆಯಿಂದ ನೀವು ನೋಡುವಂತಹ ಯಾವುದೇ ಕೆಲಸ, ಮಾಡುವಂತಹ ಕೆಲಸ, ಯಾವುದೇ ಚಿಹ್ನೆಗಳು ಬಂದರೂ ಕೂಡ ಅದನ್ನು ಜಾಗರೂಕರಾಗಿ ಆ ಚಿಹ್ನೆಗಳನ್ನು ಗಮನಿಸಬೇಕು. ಜೀವನವನ್ನು ತಕ್ಷಣವೇ ಬದಲಾಯಿಸುವಂತಹ ಕೆಲವು ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ. ಅದಕ್ಕಾಗಿ ಖಂಡಿತವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಅರ್ಧಂಬರ್ಧ ಜ್ಞಾನವು ಯಾವಾಗಲೂ ಅಪಾಯಕಾರಿ. ನೀವು ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದುಕೊಂಡು ನಿರ್ಧಾರವನ್ನು ತೆಗೆದುಕೊಂಡರೆ ಮೇ ತಿಂಗಳಲ್ಲಿ ಸಹ ನಿಮಗೆ ನಷ್ಟ ಕಷ್ಟಗಳು ದೂರವಾಗುತ್ತೆ. ಅದಲ್ಲದೆ ಧನಸ್ಸು ರಾಶಿಯವರು ಒಂದು ವಿಷಯವನ್ನು ಗಮನಿಸಬೇಕು. ನೀವು ಈ ಒಂದು ಸಂದರ್ಭದಲ್ಲಿ ಯಾರನ್ನ ಕೂಡ ಇಷ್ಟಪಡ್ತಾ ಇದ್ರು ಕೂಡ ನಿಮ್ಮ ಪ್ರೀತಿಯನ್ನು ತಕ್ಷಣವೇ ಅವರಿಗೆ ಹೇಳೋದಕ್ಕೆ ಹೋಗಬೇಡಿ. ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ಸಂಶೋಧನೆ ಮಾಡಿದ ನಂತರ ಮುಂದುವರಿಯೋದು ಒಳ್ಳೆಯದು. ಏಕೆಂದರೆ ನಿಮ್ಮ ಜೊತೆಗೆ ಇದ್ದು ನಿಮಗೆ ಪ್ರೀತಿಯ ನಾಟಕವನ್ನು ಆಡಿ ಮೋಸ ಮಾಡುವಂತಹ ಜನರು ಇರ್ತಾರೆ. ಅದಕ್ಕೋಸ್ಕರ ಈ ಒಂದು ಸಣ್ಣ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವಾಗ ಏನನ್ನು ಸಾಧಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಎಲ್ಲವನ್ನು ಅನುಸರಿಸಬೇಕು ಅನ್ನೋದನ್ನು ಈಗ ಅರ್ಥ ಮಾಡಿಕೊಂಡು ಹೋಗಬೇಕು. ಧನಸ್ಸು ರಾಶಿಯವರೇ, ನಾವು ನಿಮಗೆ ಒಂದು ವಿಶೇಷವಾಗಿರುವಂತಹ ಏಲಕ್ಕಿಗಳ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಏಕೆಂದರೆ ಈ ಒಂದು ಏಲಕ್ಕಿಯನ್ನು ನೀವು
ನಿಮ್ಮ ಜೀವನದಲ್ಲಿ ಬಳಸಿದ್ದೇ ಆದಲ್ಲಿ ನಿಮ್ಮ ವರ್ಷಗಳ ಕನಸು ಈಡೇರುತ್ತದೆ. ದೇವರಿಂದ ಬಂದಂತಹ ಒಳ್ಳೆಯ ಸುದ್ದಿ, ನೀವು ಮನಸ್ಸಿಟ್ಟು ಮಾಡುವಂತಹ ಕೆಲಸ ಯಶಸ್ವಿಯಾಗುತ್ತದೆ ಮತ್ತು ನಿಮ್ಮ ವರ್ಷಗಳ ಕನಸು ನನಸಾಗುತ್ತದೆ. ನಾಳೆಯಿಂದ ಮುಖ್ಯ ವಿಷಯ, ಧನಸ್ಸು ರಾಶಿಯವರೇ, ಯಾರಿಗೆ ಆದರೂ ಯಾವುದೇ ವಸ್ತುವನ್ನು ಕೊಡಬಾರ್ದು. ಅದು ತಪ್ಪಾಗಿಯೂ ಸರಿ. ಇನ್ನೊಬ್ಬರು ಎಷ್ಟೇ ಹಠ ಮಾಡಿದ್ರೂ ಸಹ, ಕೇಳಿದರೂ ಸಹ ಅವನ್ನ ಕೊಡಬೇಡಿ. ಎಷ್ಟೇ ಬಯಸಿದ್ರೂ ಸರಿ ಆ ವಸ್ತುವನ್ನು ಬೇರೆಯವರಿಗೆ ಕೊಡಬೇಡಿ. ಅದು ನಿಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಹಂತವನ್ನು ತಲುಪಿದರೂ ಸರಿ, ನೀವು ಆ ವಸ್ತುವನ್ನು ಬೇರೆಯವರಿಗೆ ಕೊಟ್ಟರೆ, ತಪ್ಪಾಗಿ ಕೊಟ್ಟರೆ ನಿಮ್ಮ ಮನೆಯ ಎಲ್ಲ ಆಶೀರ್ವಾದಗಳು ಅಂದರೆ ಅದೃಷ್ಟ ಬೇರೆಯವರಿಗೆ ಹೋಗುತ್ತೆ. ಆ ವಸ್ತು ಯಾವುದು, ಅದು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ ಎಂಬುದನ್ನು ಈಗ ನಿಮಗೆ ವಿವರವಾಗಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ನಾಳೆಯಿಂದ ನಿಮ್ಮ ಶುಕ್ರ, ಬುಧ ಮತ್ತು ಗುರು ಬಹಳಷ್ಟು ಬಲಶಾಲಿ ಆಗ್ತಾರೆ, ಶಕ್ತಿಶಾಲಿ ಆಗ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ತಪ್ಪು ನಿಮ್ಮ ಅದೃಷ್ಟವನ್ನು ತಲೆ ಕೆಳಗು ಮಾಡಬಹುದು. ನೀವು ಆ ವಸ್ತುವನ್ನು ಕೊಟ್ಟರೆ ಬೇರೆಯವರಿಗೆ ನಿಮ್ಮ ಶುಕ್ರ ಗ್ರಹ ದುರ್ಬಲನಾಗ್ತಾನೆ, ನಿಮ್ಮ ಬುಧ ಗ್ರಹ ಶಕ್ತಿಯನ್ನು ಕಳೆದುಕೊಳ್ಳಲಾಗುತ್ತೆ. ಇದರ ಪರಿಣಾಮ ನೀವು ಪಡೆದುಕೊಳ್ಳಬೇಕಾದ ಎಲ್ಲ ಲಾಭಗಳನ್ನು ನಷ್ಟವಾಗಿ ಬದಲಾಯಿಸುತ್ತದೆ. ಅದಕ್ಕಾಗಿ ವಿಷಯವನ್ನು ಬಹಳ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. ಧನಸ್ಸು ರಾಶಿಯವರೇ, ಒಂದು ವಿಷಯವನ್ನು ಗಮನಿಸಬೇಕು. ನಿಮ್ಮ ಜಾತಕದಲ್ಲಿ ಶುಕ್ರ, ಬುಧ ಇಬ್ಬರು ಒಂದೇ ಸಮಯದಲ್ಲಿ ಆಕ್ಟಿವ್ ಆದಾಗ ದೇವರು ನಿಮಗೆ ಎರಡು ದೊಡ್ಡ ಸಂಪತ್ತನ್ನು ದಯಪಾಲಿಸ್ತಾನೆ. ಒಂದು ನಿಮ್ಮ ಸಿಹಿ ಮಾತು ಮತ್ತು ಎರಡನೇದು ನಿಮ್ಮ ಜೀವನದಲ್ಲಿ ಆಕರ್ಷಣೆ, ಅಂದರೆ ಹಣವನ್ನು ಆಕರ್ಷಣೆ ಮಾಡ್ಕೊಳ್ಬಹುದು, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿ ಮಾಡ್ಕೊಳ್ಬಹುದು. ಈ ಎರಡಕ್ಕೂ ಸಂಬಂಧಿಸಿದಂತಹ ವಸ್ತು ಬೇರೆ ಯಾವುದೂ ಅಲ್ಲ, ಪ್ರತಿದಿನ ನೀವು ನೋಡುವಂಥ ಅತ್ಯಂತ ಸಾಮಾನ್ಯವಾದ ಹಸಿರು ಏಲಕ್ಕಿಗಳು. ಹೌದು ಧನಸ್ಸು ರಾಶಿಯವರೇ, ನೀವು ಚಹಾ ಅಥವಾ ಸಿಹಿ ತಿಂಡುಗಳಲ್ಲಿ ಹಾಕುವಂಥ ಆ ಸಣ್ಣ ಏಲಕ್ಕಿಗಳು ಜ್ಯೋತಿಷ್ಯದ ಪ್ರಕಾರ ಅದ್ಭುತವಾದ ಶಕ್ತಿಯನ್ನು ಹೊಂದಿವೆ. ಶುಕ್ರನು ಸೌಂದರ್ಯ ಮತ್ತು ಪ್ರೀತಿ, ಪರಿಮಳಕ್ಕೆ, ಒಂದು ಸಂಪತ್ತನ್ನು ಮತ್ತು ಸಮೃದ್ಧಿ, ಸಂತೋಷಕ್ಕೆ ಕಾರಣವಾಗ್ತಾನೆ. ಬುಧನು ಬುದ್ಧಿವಂತಿಕೆ, ವ್ಯವಹಾರ, ವ್ಯಾಪಾರಕ್ಕೆ, ಮಾತನಾಡುವಂತಹ ಶೈಲಿಗೆ ಕಾರಣವಾಗ್ತಾರೆ. ಈ ರೀತಿಯಾಗಿ ಕಾರಣವಾಗುವಂತಹ ಎರಡು ದೊಡ್ಡ ಗ್ರಹಗಳ ಶಕ್ತಿಯು ಏಲಕ್ಕಿಯಲ್ಲಿ ಸಂಗ್ರಹವಾಗಿರುತ್ತದೆ. ಧನಸ್ಸು ರಾಶಿಯವರೇ, ಏಲಕ್ಕಿಯ ಸುವಾಸನೆಯು ಶುಕ್ರನಿಗೆ ಅತ್ಯಂತ ಬಹಳ ಸಂಬಂಧಿಸಿದಂತಹ, ಆದಾಗ್ಯೂ ಕೂಡ ನಿಮ್ಮ ಗಂಟಲು ಮತ್ತು ಮೆದುಳಿಗೆ ಮೇಲೆ ಪರಿಣಾಮ ಬೀರುತ್ತದೆ. ಈ ಪ್ರಭಾವ ಬುಧನಿಗೆ ಸಂಬಂಧಪಟ್ಟಿರುತ್ತದೆ. ಅದಕ್ಕಾಗಿ ಹಿರಿಯರು ನಿಮ್ಮ ಮನೆಯಲ್ಲಿ ನಿಮ್ಮ ಪಾತ್ರವನ್ನು ಬದಲಾಯಿಸಲು ಬಯಸುತ್ತಾರೆ. ಮೊದಲು ನಿಮ್ಮ ಮಾತನ್ನು ಬದಲಾಯಿಸಬೇಕು ಎಂದು ಹೇಳುತ್ತಾರೆ. ಖಂಡಿತವಾಗಿ ಆ ಮಾತಿಗೆ ಮರ್ಯಾದೆ, ಗೌರವ, ಮಾಧುರ್ಯವನ್ನು ತರಲು ಏಲಕ್ಕಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ನಾಳೆಯಿಂದ ಏನು ಮಾಡಬಾರದು ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಮುದ್ರಿಸಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟೇ ಏಲಕ್ಕಿಗಳಿದ್ದರೂ ಸರಿ, ಅವುಗಳನ್ನು ಅಡುಗೆ ಮಾಡುವವರಿಗೆ ಅಥವಾ ಅತಿಥಿಗಳಿಗೆ ನೀಡಿ. ಅದಕ್ಕೆ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ. ಆದರೆ ನಾಳೆಯಿಂದ ನಿಮ್ಮ ಅದೃಷ್ಟ ಸಂಕೇತವಾಗಿ 1 ಅಥವಾ 2 ಏಲಕ್ಕಿಗಳನ್ನು ನೀವು ಪ್ರತ್ಯೇಕವಾಗಿ ಇರಿಸಬೇಕು. ಆದರೆ ಅದನ್ನು ಯಾರಿಗೂ ಕೂಡ ಕೊಡಬಾರ್ದು, ಅದನ್ನು ಯಾರು ನೋಡಬಾರ್ದು. ಆ ರೀತಿಯಾದ ಸ್ಥಳದಲ್ಲಿ ಎತ್ತಿಡಬೇಕು. ಗಾಜಿನ ಬಾಕ್ಸಲ್ಲೇ ಎತ್ತಿಡಬೇಕು. ಅದನ್ನು ಎಷ್ಟು ವರ್ಷಗಳ ಕಾಲ ಬದುಕಿದ್ರು ಕೂಡ ನಿಮಗಾಗಿ ಅಂತ ನೀವು ಇಟ್ಕೊಳ್ಬೇಕು. ಅದನ್ನು ಅದೃಷ್ಟದ ಬುಟ್ಟಿಯಿಂದ ಆ ಏಲಕ್ಕಿಗಳನ್ನು ತೆಗೆದುಕೊಂಡು ಬೇರೆಯವರಿಗೆ ಕೊಟ್ಟರೆ ಖಂಡಿತವಾಗಿ ಸಂಪತ್ತು ನಷ್ಟವಾಗುತ್ತದೆ. ನೀವು ಅದನ್ನು ಎತ್ತು ಮಡಗಿರೋದನ್ನ ನಿಮ್ಮ ಮನೆಯವರು ಸಹ ನೋಡಬಾರ್ದು. ಅಪ್ಪಿತಪ್ಪಿಯೋ ಅದನ್ನು ಬೇರೆಯವ್ರಿಗೆ ಕೊಟ್ಟರೆ ಖಂಡಿತವಾಗಿ ಕಷ್ಟಗಳು ಬರುತ್ತೆ. 2 ಏಲಕ್ಕಿಯನ್ನು ತೆಗೆದುಕೊಂಡು ನೀವು ಅದನ್ನು ಏನು ಮಾಡಬೇಕಂದ್ರೆ ನಿಮ್ಮ ವ್ಯಾಲೆಟ್ನಲ್ಲಿ, ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಖಂಡಿತವಾಗಿ ಇದರಿಂದ ಧನ ಆಕರ್ಷಣೆಯಾಗುತ್ತೆ, ಸಂಪತ್ತು ವೃದ್ಧಿಯಾಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆದುಕೊಳ್ತೀರಾ. ಪ್ರತಿದಿನ ನಿಮಗೆ ಟೀ ಕಾಫಿ ಕುಡಿಯುವಂಥ ಅಭ್ಯಾಸ ಇದ್ದರೆ ಏಲಕ್ಕಿಯನ್ನು ಹಾಕಿ ಟೀ ಕಾಫಿ ಕುಡಿದು ನಿಮ್ಮ ಕೆಲಸಕ್ಕೆ ಹೊರಡಿ. ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ವಾಕ್ಚಾತುರ್ಯ ಜಾಸ್ತಿ ಆಗುತ್ತೆ, ಹಣದ ಆಕರ್ಷಣೆ ಹೆಚ್ಚಾಗುತ್ತೆ. ಇನ್ನು 5 ಹಸಿರು ಏಲಕ್ಕಿಗಳನ್ನು ತೆಗೆದುಕೊಂಡು ಸಂಜೆ ನಿಮ್ಮ ಮನೆಯ ಪೂಜೆಗಳನ್ನು ಇತ್ಯಾದಿಗಳನ್ನು ಮುಗಿಸಿಕೊಂಡು 2 ಏಲಕ್ಕಿಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕೇವಲ 2 ನಿಮಿಷಗಳ ಕಾಲ ಪ್ರಾರ್ಥನೆಯನ್ನು ಮಾಡಿ, ಪ್ರಾರ್ಥಿಸಿ ಮಹಾಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿ, ಬುಧ ಹಾಗೂ ಶುಕ್ರನನ್ನು ವಿಶೇಷವಾಗಿ ಆರಾಧಿಸಿ ನಿಮ್ಮ ಅದೃಷ್ಟವನ್ನು ಸ್ಥಿರವಾಗಿಸುವಂತೆ ಬೇಡಿಕೊಳ್ಳಿ. ನಂತರ ನಿಮ್ಮ ಬಾಯಿಗೆ 1 ಏಲಕ್ಕಿಯನ್ನು ಹಾಕಿಕೊಳ್ಬೇಕು, ಇನ್ನೊಂದು ಏಲಕ್ಕಿಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಪ್ರತಿಯೊಂದು 3 ಶುಕ್ರವಾರ ಮಾಡ್ತಾ ಬನ್ನಿ. ನಿಮ್ಮ ಸಂಬಂಧಗಳು ಗಟ್ಟಿಯಾಗುತ್ತೆ, ನಿಮ್ಮ ಅದೃಷ್ಟ ವೃದ್ಧಿಯಾಗುತ್ತೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ನೀವು ಕಷ್ಟಪಟ್ಟು ಸಂಪಾದಿಸಿದಂತಹ ಹಣವನ್ನು ಎಲ್ಲೂ ಕೂಡ ನೀರಿನಂತೆ ಹರಿಯೋದಕ್ಕೆ ಬಿಡೋದಿಲ್ಲ. ಇದರಿಂದ ನೀವು ಒಂದು ದೊಡ್ಡ ಶೂನ್ಯದಿಂದ ಹೊರಗೆ ಬರ್ತೀರಾ, ಅದೃಷ್ಟವನ್ನು ವೃದ್ಧಿ ಮಾಡ್ಕೊಳ್ತೀರಾ. ಏಲಕ್ಕಿಗಳು ನಿಮ್ಮ ಅದೃಷ್ಟದ ಹಣವನ್ನು ವಿಶೇಷವಾಗಿ ರಕ್ಷಿಸಿ ನಿಮ್ಮ ಕಷ್ಟಗಳನ್ನು ಸಂಗ್ರಹಿಸಿರುವಂತಹ ಶಕ್ತಿಯನ್ನು ಬೇರೆಯವರಿಗೆ ಹೋಗದೇ ಇರೋ ರೀತಿ ಕಟ್ಟಾಕುತ್ತೆ. ನಿಮ್ಮ ಜೊತೆ ಹಣ ಯಾವಾಗಲೂ ಇರೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಒಂದು ಸಣ್ಣ ನಿಯಮವನ್ನು ಕೂಡ ಮಾಡಿ. ಬೆಳಗ್ಗೆ ಸ್ನಾನ ಮಾಡಿದ ನಂತರ 2 ಹೆಸರು ಏಲಕ್ಕಿಗಳನ್ನು ಒಂದು ಶುದ್ಧ ಬಟ್ಟೆಯಲ್ಲಿ, ಶುದ್ಧ ಪಾತ್ರೆಯಲ್ಲಿ ಇರಿಸಿ. ಯಾವುದೇ ಕೆಲಸಕ್ಕೆ ಹೊರಗೆ ಹೋಗುವಾಗ ಆ ಪಾತ್ರೆಯನ್ನು ಒಂದು ಕ್ಷಣ ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಪೂರ್ಣ ಹೃದಯದಿಂದ ಪ್ರಾರ್ಥನೆ ಮಾಡಿ. ಏಲಕ್ಕಿಯನ್ನು ಖಂಡಿತವಾಗಿ ನೀವು ಯಾರಿಗೂ ದಾನ ಮಾಡಬೇಡಿ, ಇದರಿಂದ ಕಷ್ಟಗಳು ಬರುತ್ತೆ.
ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದೇ ರೀತಿ ನಾವು ಹೇಳಿರುವಂತಹ ಮಾಹಿತಿ ನಿಮಗೆ ಅರ್ಥವಾಗಿದ್ದರೆ ಖಂಡಿತವಾಗಿ ಇದೊಂದು ಸಣ್ಣ ಪರಿಹಾರವನ್ನು ಮಾಡೋದಕ್ಕೆ ಮರಿಬೇಡಿ. ಮೇ ತಿಂಗಳು ನಿಮಗೆ ಅತ್ಯಂತ ಅದ್ಭುತವಾಗಿರುವಂತಹ ಶಕ್ತಿಯನ್ನು ರೂಢಿ ಮಾಡಿಕೊಂಡು ನಿಮ್ಮ ಜೀವನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಸಿಕ್ಕಿರುವಂತಹ ದೊಡ್ಡ ಅವಕಾಶ. ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ನಿಮ್ಮ ಬಾಳು ಬಂಗಾರವಾಗಲಿ, ಯಾವಾಗಲೂ ಸಂಪತ್ತು ಸಮೃದ್ಧಿ ಎಷ್ಟೇ ಹೋಗಲಿ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸಮೃದ್ಧಿ, ಸಂತೋಷ, ಐಶ್ವರ್ಯ ನೆಲೆಯಾಗಲಿ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಜೀವನದಲ್ಲಿ ಸರ್ವ ಸುಖವು ಸೌಕರ್ಯಗಳು ಸಿಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.